23rd, Dr. B.R. Ambedkar was not in the Congress party, yet he was made the chairman of drafting committee. Why? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇರಲಿಲ್ಲ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ. ಆದರೂ ಕೂಡ he was made the chairman of the drafting committee, ಸಂವಿಧಾನ ಕರಡು ಸಮಿತಿ. ಡ್ರಾಫ್ಟಿಂಗ್ ಕಮಿಟಿ ಅಂತಂದ್ರೆ ಏನು ಮಕ್ಕಳೇ? ಕರಡು ಸಮಿತಿ. ಸೊ ಆದರೂ ಕೂಡ ಅವರು ಕರಡು ಸಮಿತಿಯ ಚೇರ್ಮನ್ ಆಗಿದ್ರು. ಯಾಕೆ ಅವರನ್ನ ಆಯ್ಕೆ ಮಾಡಿದ್ದಾರೆ ಅಂತ. Okay, answer. The Constituent Assembly of India offered Dr. Ambedkar the opportunity to give the most notable and permanent shape to his social philosophy and his undying faith in the dignity of the human beings. So, the Congress made him the chairman of drafting committee. The Constituent Assembly, ಸಂವಿಧಾನ ಸಮಿತಿ ಅವರಿಗೆ ಏನ್ ಮಾಡ್ತು? ಆಫ್ ಇಂಡಿಯಾ ಆಫರ್ಡ್ ಡಾಕ್ಟರ್ ಅಂಬೇಡ್ಕರ್ ದ ಅಪಾರ್ಚುನಿಟಿ ಅಂತಂದ್ರೆ ಅವಕಾಶ. ಓಕೆ, ಸೊ ಅವರಿಗೆ ಒಂದು ಅವಕಾಶವನ್ನ ಕೊಟ್ರು. ಏನ್ ಅವಕಾಶವನ್ನ ಕೊಟ್ರು? ಟು ಗಿವ್ ದ ಮೋಸ್ಟ್ ನೋಟೇಬಲ್, ತುಂಬಾ ಪ್ರಮುಖವಾದ ಗಣನೀಯವಾದಂತಹ, ನೋಟೇಬಲ್ ಅಂತಂದ್ರೆ ತುಂಬಾ ಗಣನೀಯವಾದಂತಹ ಮತ್ತು ಪರ್ಮನೆಂಟ್ ಅಂದ್ರೆ ಶಾಶ್ವತವಾದ ಶೇಪ್, ಆಕಾರವನ್ನ ಕೊಡೋದಿಕ್ಕೆ. ಓಕೆ, ಸೋಷಿಯಲ್ ಫಿಲಾಸಫಿ ಅಂತಂದ್ರೆ ಏನು ಮಕ್ಕಳೇ? ಸಾಮಾಜಿಕ ತತ್ವಗಳು. ಓಕೆ, ಅಂಡ್ ಹಿಸ್ ಅಂಡೈಯಿಂಗ್ ಫೇತ್ ಅಂತಂದ್ರೆ ನಂಬಿಕೆ. ಅರ್ಥ ಹೇಳ್ಬಿಡ್ತೀನಿ ಫಸ್ಟ್. ಇನ್ ದ ಡಿಗ್ನಿಟಿ ಅಂತಂದ್ರೆ ಘನತೆ ಆಫ್ ಹ್ಯೂಮನ್ ಬೀಯಿಂಗ್ಸ್, ಮಾನವರ. ಸೊ ಇಲ್ಲಿ ಅಂಬೇಡ್ಕರ್ ಅವರು ಇದರ ಅರ್ಥ ಏನು ಅಂತಂದ್ರೆ, ಅಂಬೇಡ್ಕರ್ ಅವರು ಎಲ್ಲಾ ವರ್ಗದವರ ಅಥವಾ ಕೆಳವರ್ಗದವರ, ತುಳಿತಕ್ಕೊಳಗಾದವರ ಹಕ್ಕುಗಳ ಬಗ್ಗೆ ಹೋರಾಡ್ತಾರೆ ಅಲ್ವಾ. ಸೊ ಅದನ್ನ ನೋಡ್ಬಿಟ್ಟು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅವರಿಗೆ ಒಂದು ಗಣನೀಯವಾದ, ತಮ್ಮ ಸಾಮಾಜಿಕ ತತ್ವಗಳಿಗೆ ಒಂದು ಗಣನೀಯವಾದ ಅಥವಾ ಶಾಶ್ವತವಾದ ರೂಪವನ್ನ ಕೊಡೋದಿಕ್ಕೆ ಅವಕಾಶವನ್ನ ಕೊಡುತ್ತೆ. ಅದೇ ರೀತಿಯಾಗಿ ಅವರ ಒಂದು ನಂಬಿಕೆ, ಓಕೆ, ಅವರ ಒಂದು ದೃಢವಾದ ನಂಬಿಕೆ, ಯಾವುದರಲ್ಲಿ ನಂಬಿಕೆ ಇತ್ತು? ಘನತೆ, ಮಾನವನ ಘನತೆಯನ್ನ ಕಾಪಾಡುವುದರಲ್ಲಿ. ಎಲ್ಲಾ ವರ್ಗದವರಿಗೂ ಕೂಡ ಘನತೆಯಿಂದ ಜೀವಿಸೋದಿಕ್ಕೆ ಅವಕಾಶ ಇದೆ ಅಥವಾ ಹಕ್ಕು ಇದೆ ಅನ್ನೋದನ್ನ ಅವರು ನಂಬಿದ್ರು. ಈ ನಂಬಿಕೆಯನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ, ಈ ನಂಬಿಕೆಯನ್ನ ಮುಂದುವರಿಸಲು ಮತ್ತು ಸಾಮಾಜಿಕ ತತ್ವಗಳಲ್ಲಿ ಇರುವಂತಹ ಅವರ ಸಾಮಾಜಿಕ ತತ್ವಗಳಿಗೆ ಒಂದು ಶಾಶ್ವತ ಗಣನೀಯ ರೂಪವನ್ನು ಕೊಡೋದಿಕ್ಕೆ ಒಂದು ಪ್ರಮುಖವಾದ ಅವಕಾಶವನ್ನ ಇಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅವರಿಗೆ ನೀಡತ್ತೆ. ಅದಕ್ಕೋಸ್ಕರ ಈ ಸಾಮಾಜಿಕ ನ್ಯಾಯ ಅಥವಾ ಸಾಮಾಜಿಕ ತತ್ವಗಳು ಅಥವಾ ಅವರಲ್ಲಿದ್ದಂತಹ ನಂಬಿಕೆಯಿಂದನೇ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಏನ್ ಮಾಡಿದೆ? ಕಾಂಗ್ರೆಸ್ ಪಾರ್ಟಿ ಮೇಡ್ ಹಿಮ್ ಚೇರ್ಮನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ, ಕರಡು ಸಮಿತಿಯ ಚೇರ್ಮನ್ ಆಗಿ ಆಯ್ಕೆ ಮಾಡ್ತಾರೆ. ಓಕೆ, ಸೊ ವೈ ಕಾಂಗ್ರೆಸ್ ಪಾರ್ಟಿ ಮೇಡ್ ಹಿಮ್ ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ even though he was not a member of the Congress party, because he had made the contribution to the social philosophy, social reforms. He had an undying faith in the dignity of human beings. Okay, to give a notable or permanent shape to his undying faith and social philosophies, Congress made him the chairman of drafting committee. So this you can see in the paragraph number 4. Paragraph number 4 ಅಲ್ಲಿ ನೀವು ಈ ಆನ್ಸರ್ ನ ನೋಡಬಹುದು.